ನೋಡಿ ಏನಾಗಿದೆ, ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು, ಇವ್ರ ಮನೇಲಿ ಅವ್ರು ತಿಂಡಿ ತಿನ್ನೋದೇ ದೊಡ್ಡ ಸಂಗತಿಯಾಗಿದೆ. ಚರ್ಚೆ ಆಗಬೇಕಾಗಿದ್ದು ರೈತರ ಆತ್ಮಹತ್ಯೆ, ಚರ್ಚೆ ಆಗಬೇಕಾಗಿದ್ದು ಸರ್ಕಾರಿ ನೌಕರರ ಆತ್ಮಹತ್ಯೆ, ಚರ್ಚೆ ಆಗಬೇಕಾಗಿದ್ದು ಜೋಳ ಖರೀದಿ ಆಗದೇ ಇರೋದ್ರ ಬಗ್ಗೆ, ಅತಿವೃಷ್ಟಿ ಪರಿಹಾರ ಕೊಡದೇ ಇರೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು. ಈ ವರ್ಷದಲ್ಲಿ 11 ತಿಂಗಳಲ್ಲಿ ಗುಂಡಿಯ ಕಾರಣಕ್ಕೇನೆ 580 ಜನರಿಗೂ ಹೆಚ್ಚು ಜನ ನಿಧನ ಹೊಂದಿರೋದು. ಅದೊಂದು ರೀತಿಯಲ್ಲಿ ಸರ್ಕಾರಿ ನಿರ್ಲಕ್ಷ್ಯದ ಕೊಲೆ. ಇದು ಚರ್ಚೆ ಆಗಬೇಕಿತ್ತು. ದುರ್ದೈವ ಸಂಗತಿ, ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು ಚರ್ಚೆ, ಇವ್ರ ಮನೇಲಿ ಹೋಗಿ ಅವ್ರು ತಿಂಡಿ ತಿನ್ನೋದು ಚಂದೆ. ಅದು ರಾಷ್ಟ್ರೀಯ ವಿಷಯನಾ? ಅದು ರಾಷ್ಟ್ರೀಯ ವಿಷಯನಾ ಅಥವಾ ರಾಜ್ಯದ ಸಮಸ್ಯೆನಾ? ಇವ್ರ ಮನೆಗೆ ಅವ್ರು ತಿಂಡಿ ತಿನ್ನೋದು. ಗುಂಡಿನಲ್ಲಿ 580 ಜನ ಸತ್ತಿದ್ದಕ್ಕೆ ಯಾರು ಹೊಣೆ? ಇವರೇ ತಾನೇ ಹೊಣೆ. ಈ ತಿಂಡಿಗೆ ಕೊಡಬೇಕಾದ ಮಹತ್ವದ ಕಾಲ್ಭಾಗವನ್ನು ಗುಂಡಿ ಮುಚ್ಚೋದಕ್ಕೆ ಕೊಟ್ಟಿದ್ರೆ ಅಮಾಯಕರ ಜೀವ ಹೋಗೋದನ್ನು ತಪ್ಪಿಸ್ಬೋದಾಗಿತ್ತಲ್ಲ, ರೈತರ ಆತ್ಮಹತ್ಯೆಯನ್ನು ತಪ್ಪಿಸ್ಬೋದಾಗಿತ್ತಲ್ಲ. ಯಾವುದು ಮಹತ್ವ? ಇವ್ರು ತಿಂಡಿ ತಿನ್ನೋದು ಮಹತ್ವನಾ? ದೊಡ್ಡ ಸಂಗತಿನಾ? ಅದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ವಿಷಯಾಂತರ ಆಗೋದು ಬೇಡ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ. ಅವ್ರ ಮನೆಗೆ ಇವ್ರು ತಿಂಡಿ ತಿನ್ನೋದು, ಇವ್ರ ಮನೆಗೆ ಅವ್ರು ತಿಂಡಿ ತಿನ್ನೋದು, ಯಾವ ಬಟ್ಟೆ ಹಾಕಿದ್ರು ಅನ್ನೋದು ಚರ್ಚೆ ವಿಷಯ ಆಗಬಾರ್ದು. ನೋಡಿ, ಈ ಜನರ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ. ಸಂಖ್ಯಾಬಲ ಕಾಂಗ್ರೆಸ್ ಪಾರ್ಟಿಗಿದೆ, ಜನರ ವಿಶ್ವಾಸ ಕಾಂಗ್ರೆಸ್ಸಿಗಿಲ್ಲ, ಅದು ಕಳ್ಕೊಂಡಿದೆ. ಇವತ್ತು ಚುನಾವಣೆ ನಡೆದ್ರೂ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ. ಇದನ್ನು ಕಾಂಗ್ರೆಸ್ ಶಾಸಕರೇ ಹೇಳ್ತಾರೆ. ನಾವು 50 ಸೀಟ್ ದಾಟೋದು ಕಷ್ಟ ಅಂತ ಕಾಂಗ್ರೆಸ್ ಶಾಸಕರೇ ಹೇಳ್ತಾರೆ. ಬೇಕಿದ್ದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪರೀಕ್ಷೆ ಮಾಡಲಿ, ಚಾಲೆಂಜ್ ಆಗಿ ಸ್ವೀಕಾರ ಮಾಡಲಿ. ಚುನಾವಣೆ ಸರ್ಕಾರ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸಲಿ. ಅವ್ರ ಹಣೆ ಬರ ಏನು ಅಂತ ಗೊತ್ತಾಗತ್ತೆ. ಆ ಧೈರ್ಯ ಅವರಿಗಿಲ್ಲ, ಅವ್ರಿಗೆ ಚುನಾವಣೆ ಎದುರಿಸಲ್ಲ. ಸಂಖ್ಯಾಬಲ ನಂಬರ್ ಗೇಮಲ್ಲಿ ಶಾಸಕರ ಬಲ ಕಾಂಗ್ರೆಸ್ ಪಾರ್ಟಿಗಿದೆ. ಭಿನ್ನಮತೀಯ ಚಟುವಟಿಕೆ ಎದ್ದಿರೋದು ಕೂಡ ಕಾಂಗ್ರೆಸ್ ಒಳಗೆ. ನವೆಂಬರ್ ಕ್ರಾಂತಿಯ ಮಾತಾಡಿದವರು ಕೂಡ ಕಾಂಗ್ರೆಸ್ಸಿಗರೇ. ಹಾಗಾಗಿ ನಾವು ರಾಜ್ಯದ ಜ್ವಲಂತ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಬಯಸ್ತೇವೆ. ವಿಧಾನಸಭೆ ಒಳಗಡೆ ಸರ್ಕಾರವನ್ನು ನಾವು ಬೀಳಿಸೋದಕ್ಕೆ ನಾವು ಹೋಗೋದಿಲ್ಲ. ಅದಾಗೆ ಬಿದ್ದರೆ ಅವ್ರ ಹಣೆ ಬರ. ನಾವು ಜನರ ಸಮಸ್ಯೆಗಳನ್ನೇ ಕುರಿತಾಗಿ ಅಷ್ಟೇ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸ್ತೀವಿ. ಅಲ್ಲ, ನಿಮಗೆ ಇಲ್ಲೂ ಕೂಡ ಬೆಳೆ ಹಾನಿಯಾಗಿದೆ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆ ಬೆಳೆ ನಷ್ಟವನ್ನು ಅವರು ಸಮೀಕ್ಷೆ ನಡೆಸಿ ಪರಿಹಾರ ಕೊಡಬೇಕಾಗಿತ್ತು. ಕೈ ಬಿಟ್ಟಿರೋದು ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತನೂ ಕೂಡ ನಾವು ವಿಧಾನಸಭೆಯೊಳಗೆ ಪ್ರಶ್ನೆ ಮಾಡ್ತೀವಿ.